ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಶಾಲೆ ಅಂದ್ರೆ ಅದು ಸರಸ್ವತಿಯ ಮಂದಿರ. ಅಲ್ಲಿಗೆ ಹೋಗುವ ಮಕ್ಕಳು ಜಾತಿ, ಧರ್ಮ ಮತ್ತು ದ್ವೇಷವನ್ನ ಮರೆತು ಒಟ್ಟಿಗೆ ಕಲಿಯಬೇಕು, ಒಟ್ಟಿಗೆ ಬೆಳೆಯಬೇಕು. ಶಿಕ್ಷಣ ಕೇಂದ್ರಗಳು ಭವಿಷ್ಯದ ಭಾರತವನ್ನ ಕಟ್ಟುವ ಕಾರ್ಖಾನೆಗಳಿದ್ದಂತೆ. ಆದ್ರೆ ಅದೇ ವಿದ್ಯಾ ದೇಗುಲದ ಒಳಗೆ ಎಳೆಯ ಮಕ್ಕಳ ಮನಸ್ಸಿನಲ್ಲಿ ಧರ್ಮದ ಹೆಸರಿನಲ್ಲಿ ದ್ವೇಷದ ವಿಷ ಬೀಜವನ್ನ ಬಿತ್ತಿದ್ರೆ ಆ ದೇಶದ ಭವಿಷ್ಯ ಎತ್ತ ಸಾಗುತ್ತೆ. ಪಶ್ಚಿಮ ಬಂಗಾಳದ ಶಾಲೆಯೊಂದರಲ್ಲಿ ಇದೀಗ ಅಕ್ಷರಶಃ ಇಂತಹದ್ದೇ ಒಂದು ಬೆಚ್ಚಿ ಬೀಳಿಸುವ ಮತ್ತು ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಘೋರ ಕೃತ್ಯವೊಂದು ನಡೆದು ಹೋಗಿದೆ. ಪಶ್ಚಿಮ ಬಂಗಾಳದ ಶಾಲೆಯೊಂದರಲ್ಲಿ ಓದ್ತಾ ಇದ್ದಂತಹ ಒಬ್ಬ ಮುಗ್ಧ ಹಿಂದೂ ವಿದ್ಯಾರ್ಥಿ ಕೇವಲ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಹೇಳಿದ್ದೇ ಆತನ ಪಾಲಿಗೆ ಭಾರಿ ದೊಡ್ಡ ಅಪರಾಧವಾಗಿ ಬದಲಾಗಿದೆ. ಅಪವಿತ್ರವಾದ ನಾಮವನ್ನ ಕೇಳಿದ ತಕ್ಷಣವೇ ಶಾಲೆಯಲ್ಲಿದ್ದಂತಹ ನಿರ್ದಿಷ್ಟ ಸಮುದಾಯದ ಕೆಲವು ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಆ ಮುಗ್ಧ ಮಗುವಿನ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಶಾಲೆಯ ಆವರಣದೊಳಗೆ ಆತನನ್ನ ಮನೆ ಬಂದಂತೆ ಥಳಿಸಿ ರಕ್ತಪಾತ ಸೃಷ್ಟಿ ಮಾಡಿದ್ದಾರೆ. ಸಣ್ಣ ಸಣ್ಣ ಮಕ್ಕಳ ಮನಸ್ಸಿನಲ್ಲೂ ಕೂಡ ಇಷ್ಟೊಂದು ಭಾರಿ ದೊಡ್ಡ ಮಟ್ಟದ ಮತಾಂಧತೆ ಹೇಗೆ ಬಂತು ಎನ್ನುವ ಪ್ರಶ್ನೆ ಈಗ ಇಡೀ ದೇಶದ ಜನತೆಯ ನಿದ್ದೆಯನ್ನಗೆಡಿಸಿದೆ. ಅಷ್ಟಕ್ಕೂ ಪಶ್ಚಿಮ ಬಂಗಾಳದ ಆ ಶಾಲೆಯಲ್ಲಿ ಅಂದು ನಡೆದ ಕರಾಳ ಘಟನೆ ಎಂಥದ್ದು. ಕೇವಲ ಜೈ ಶ್ರೀರಾಮ್ ಅಂತ ಹೇಳಿದ್ದಕ್ಕೆ ಆ ಮಗುವಿನ ಮೇಲೆ ರಾಕ್ಷಸರಂತೆ ಎರಗಿದ ಆ ವಿದ್ಯಾರ್ಥಿಗಳ ಅಸಲಿ ಹಿನ್ನೆಲೆ ಏನು? 10-12 ವರ್ಷದ ಮುಗ್ಧ ಮಕ್ಕಳ ತಲೆಯಲ್ಲಿ ಇಷ್ಟೊಂದು ಪ್ರಮಾಣದ ದ್ವೇಷದ ವಿಷಯವನ್ನ ತುಂಬುತ್ತಾ ಇರುವಂತಹ ಕಾರಣದ ಕೈಗಳು ಯಾವುವು? ಮಮತಾ ಬ್ಯಾನರ್ಜಿ ಅವರ ಓಲೈಕೆ ರಾಜಕಾರಣವೇ ಬಂಗಾಳದ ಈ ದುಸ್ಥಿತಿಗೆ ಅಸಲಿ ಕಾರಣನಾ? ಘಟನೆ ನಡೆದಾಗ ಶಾಲೆಯ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದ್ದಾದ್ರೂ ಯಾಕೆ? ಭವಿಷ್ಯದ ಭಾರತವನ್ನು ಒಡೆಯಲು ಆಂತರಿಕ ಶತ್ರುಗಳು ಹೆಣೆದಿರುವ ಆ ಭಾರಿ ದೊಡ್ಡ ಜಿಯೋಪೊಲಿಟಿಕಲ್ ಷಡ್ಯಂತ್ರ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ಭವಿಷ್ಯಕ್ಕೆ ಕನ್ನ ಹಾಕ್ತಾ ಇರುವ ಕರಾಳ ಮತಾಂಧತೆಯ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ನಮ್ಮ ಮಕ್ಕಳ ಭವಿಷ್ಯ ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಶಾಲೆಯಲ್ಲಿ ಹಿಂದೂ ವಿದ್ಯಾರ್ಥಿ ಜೈ ಶ್ರೀರಾಮ್ ಅಂತ ಕೂಗಿದ್ದು ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಆಘಾತಕಾರಿ ಘಟನೆಯ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಬಂಗಾಳದಲ್ಲಿ ಜೈ ಶ್ರೀರಾಮ್ ಎನ್ನುವ ಘೋಷಣೆಯ ಹಿಂದಿರುವಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಭಾರತದಲ್ಲಿ ಜೈ ಶ್ರೀರಾಮ್ ಎನ್ನುವುದು ಕೇವಲ ಒಂದು ಧಾರ್ಮಿಕ ಘೋಷಣೆಯಲ್ಲ, ಬದಲಾಗಿ ಅದು ನಮ್ಮ ದೇಶದ ಸಂಸ್ಕೃತಿ ಮತ್ತು ಶೌರ್ಯದ ಅತಿ ದೊಡ್ಡ ಸಂಕೇತ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಅದೇ ಘೋಷಣೆಯನ್ನ ಕೇಳಿದ್ರೆ ಆಡಳಿತ ಪಕ್ಷದ ನಾಯಕರಿಗೆ ಮತ್ತು ಕೆಲವು ನಿರ್ದಿಷ್ಟ ಸಮುದಾಯದ ಜನರಿಗೆ ಎಲ್ಲಿಲ್ಲದ ಉರಿ ಶುರುವಾಗುತ್ತೆ. ಸ್ವತಃ ಮುಖ್ಯಮಂತ್ರಿಯಾಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರೇ ರಸ್ತೆಯಲ್ಲಿ ಯಾರೋ ಜೈ ಶ್ರೀರಾಮ್ ಅಂತ ಅಂದ್ರು ಅನ್ನುವಂತಹ ಕಾರಣಕ್ಕಾಗಿ ಕಾರಿನಿಂದ ಇಳಿದು ಅವಾಚ್ಯ ಶಬ್ದಗಳಿಂದ ಬೈದು ಪೊಲೀಸರಿಗೆ ಅವರನ್ನ ಬಂಧಿಸಲು ಆದೇಶವನ್ನು ಕೊಟ್ಟಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗಲೇ ಈ ರೀತಿಯ ದ್ವೇಷ ಕಾರುವಾಗ ಇನ್ನು ಸಾಮಾನ್ಯ ಮತಾಂಧರಿಗೆ ಎಷ್ಟು ಧೈರ್ಯ ಬರಬೇಡ ಎನ್ನುವುದನ್ನ ನೀವು ಊಹಿಸಬೇಕಾಗತ್ತೆ. ಪಶ್ಚಿಮ ಬಂಗಾಳದ ಆ ಶಾಲೆಯಲ್ಲಿ ಎಂದು ನಡೀತಾ ಇದ್ದದ್ದು ಸಾಮಾನ್ಯ ತರಗತಿಗಳು. ವಿರಾಮದ ಸಮಯದಲ್ಲಿ ಒಬ್ಬ ಹಿಂದೂ ವಿದ್ಯಾರ್ಥಿ ತನ್ನ ಸ್ನೇಹಿತರ ಜೊತೆ ಆಟವಾಡ್ತಿರ್ಬೇಕಾದ್ರೆ ಸಹಜವಾಗಿ ಜೈ ಶ್ರೀರಾಮ್ ಅಂತ ಹೇಳಿದ್ದಾನೆ. ಆತನ ಉದ್ದೇಶ ಯಾರಿಗೂ ಕೂಡ ಕೆಣಕುವುದಾಗಲಿ ಅಥವಾ ಜಗಳವಾಡುವುದಾಗಲಿ ಆಗಿರಲಿಲ್ಲ. ಆದ್ರೆ ಆ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಶಾಲೆಯಲ್ಲಿದ್ದಂತಹ ನಿರ್ದಿಷ್ಟ ಸಮುದಾಯದ ಗುಂಪೊಂದು ಆತನ ಬಳಿ ಓಡಿ ಹೋಗಿದೆ. ನೀನು ಈ ಶಾಲೆಯಲ್ಲಿ ಈ ಹೆಸರನ್ನ ಹೇಗೆ ಹೇಳಿದೆ ಅಂತ ಪ್ರಶ್ನಿಸುತ್ತಾ ಆತನ ಕೊರಳು ಪಟ್ಟಿಯನ್ನ ಹಿಡಿದು ಡೈರೆಕ್ಟ್ ಆಗಿ ಹಲ್ಲೆ ಮಾಡಲು ಶುರು ಮಾಡಿದ್ದಾರೆ. ಆ ಮಗು ನೋವಿನಿಂದ ಕಿರಿಚಾಡ್ತಾ ಇದ್ರು ಕೂಡ ಆತನನ್ನ ಬಿಡದೆ ಮನ ಬಂದಂತೆ ಥಳಿಸಿದ್ದಾರೆ. ಶಾಲೆಯ ಸಮವಸ್ತ್ರ ಕಂಪ್ಲೀಟ್ ಆಗಿ ಹರಿದು ಹೋಗಿದೆ ಮತ್ತು ಮಗುವಿನ ಮೈ ಮೇಲೆ ತೀವ್ರವಾದ ಗಾಯಗಳಾಗಿತ್ತು. ಈ ಘಟನೆ ಅತಿ ದೊಡ್ಡ ಮತ್ತು ಬೆಚ್ಚಿ ಬೀಳಿಸುವ ಅಂಶ ಏನಂದ್ರೆ ಹಲ್ಲೆ ಮಾಡಿದವರ ವಯಸ್ಸು. ಅವ್ರ್ಯಾರು ಕೂಡ ಹೊರಗಿನಿಂದ ಬಂದು ರೌಡಿಗಳೆಲ್ಲ, ಬದಲಾಗಿ ಅದೇ ಶಾಲೆಯಲ್ಲಿ ಓದ್ತಾ ಇದ್ದ 10-12 ವರ್ಷದ ಎಳೆಯ ಮಕ್ಕಳು. ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳಿಗೆ ಜೈ ಶ್ರೀರಾಮ್ ಅಂದ್ರೆ ಏನು, ಅದರ ಬಗ್ಗೆ ಯಾಕೆ ದ್ವೇಷ ಸಾಧಿಸಬೇಕು ಎನ್ನುವುದು ಸ್ವಂತ ಬುದ್ಧಿಯಿಂದ ಖಂಡಿತವಾಗಿಯೂ ಕೂಡ ತಿಳಿಯಲು ಸಾಧ್ಯವಿಲ್ಲ. ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ. ಅವರ ಮನೆಯಲ್ಲಿ, ಅವರ ಧಾರ್ಮಿಕ ಕೇಂದ್ರಗಳಲ್ಲಿ ಮತ್ತು ಅವರ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹಿಂದೂಗಳ ವಿರುದ್ಧ ಮತ್ತು ಹಿಂದೂ ದೇವರ ವಿರುದ್ಧ ಭಾರಿ ದೊಡ್ಡ ಮಟ್ಟದ ದ್ವೇಷವನ್ನ ನಿರಂತರವಾಗಿ ತುಂಬಲಾಗ್ತಾ ಇದೆ. ಈ ಬ್ರೈನ್ ವಾಶ್ ನ ನೇರ ಪರಿಣಾಮವೇ ಇಂದು ಆ ಶಾಲೆಯಲ್ಲಿ ಸ್ಫೋಟಗೊಂಡಿರುವಂತಹ ಈ ಘೋರ ದೌರ್ಜನ್ಯ. ಮಗುವಿನ ಮೇಲೆ ಇಷ್ಟೊಂದು ಭಾರಿ ದೊಡ್ಡ ಮಟ್ಟದ ಹಲ್ಲೆ ನಡೀತಾ ಇದ್ರು ಕೂಡ ಆ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಕಂಪ್ಲೀಟ್ ಆಗಿ ಕಣ್ಮುಚ್ಚಿ ಕುಳಿತಿದ್ದರು ಎನ್ನುವ ಆರೋಪಗಳು ಕೂಡ ಕೇಳಿ ಬರುತ್ತವೆ. ಯಾವುದೇ ಶಾಲೆಯಲ್ಲಿ ಇಂತಹ ಘಟನೆ ನಡೆದರೆ ತಕ್ಷಣವೇ ಹಲ್ಲೆ ಮಾಡಿದ ವಿದ್ಯಾರ್ಥಿಗಳನ್ನ ಅಮಾನತು ಮಾಡಬೇಕು ಅಥವಾ ಪೊಲೀಸರಿಗೆ ದೂರು ನೀಡಬೇಕು. ಆದ್ರೆ ಬಂಗಾಳದಲ್ಲಿ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಉಲ್ಟಾ ಆಗಿತ್ತು. ಮತಾಂಧ ಗುಂಪಿನ ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಟ್ಟರೆ ಆ ಸಮುದಾಯದ ನಾಯಕರು ಬಂದು ಶಾಲೆಯ ಮೇಲೆಯೇ ದಾಳಿ ಮಾಡ್ತಾರೆ ಎನ್ನುವ ಭಾರಿ ದೊಡ್ಡ ಭಯ ಶಿಕ್ಷಕರಲ್ಲಿತ್ತು. ಹೀಗಾಗಿ ಅವರು ಸಂತ್ರಸ್ತ ಮಗುವಿನ ಬೆಂಬಲಕ್ಕೆ ನಿಲ್ಲುವ ಬದಲಾಗಿ ಪ್ರಕರಣವನ್ನು ಮುಚ್ಚಿ ಹಾಕುವ ದಯಾನೀಯ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎನ್ನುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿತ್ತು. ಬಂಗಾಳದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸಲು ಅಸಲಿ ಕಾರಣ
ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಓಲೈಕೆ ರಾಜಕಾರಣ ಅಂದ್ರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್. ತಮ್ಮ ವೋಟ್ ಬ್ಯಾಂಕ್ ಅನ್ನು ಭದ್ರಪಡಿಸಿಕೊಳ್ಳಲು ಟಿಎಂಸಿ ಸರ್ಕಾರ ಒಂದು ನಿರ್ದಿಷ್ಟ ಸಮುದಾಯದ ತಪ್ಪುಗಳನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡುತ್ತಾ ಬಂದಿತ್ತು. ಸಂದೇಶ್ ಖಾಲಿಯಂತಹ ಘಟನೆಗಳಲ್ಲಿ ಟಿಎಂಸಿ ಗೂಂಡಾಗಳು ಹಿಂದೂ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದಾಗಲೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿತ್ತು. ಈಗ ದೌರ್ಜನ್ಯದ ಮನಸ್ಥಿತಿ ಶಾಲೆಯ ಮೆಟ್ಟಿಲುಗಳನ್ನ ಹತ್ತಿ ಗೆಳೆಯ ಮಕ್ಕಳ ಭವಿಷ್ಯವನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ತಾ ಇತ್ತು. ಕಾನೂನಿನ ಭಯವಿಲ್ಲದ ಕಾರಣ ಮತಾಂಧರು ತಾವು ಆಡಿದ್ದೇ ಆಟ ಅಂತ ಅಹಂಕಾರದಿಂದ ಮೆರಿತಾ ಇದ್ರು. ಇನ್ನು ಯಾವುದೇ ಒಂದು ಸಣ್ಣ ಘಟನೆಯಾದಾಗ ಪ್ರಜಾಪ್ರಭುತ್ವ ನಾಶವಾಯಿತು, ಅಸಹಿಷ್ಣುತೆ ಹೆಚ್ಚಾಯಿತು ಅಂತ ಬೊಬ್ಬೆ ಹೊಡಿತಾ ಇದ್ದ. ತಮ್ಮ ಪ್ರಶಸ್ತಿಗಳನ್ನ ವಾಪಸ್ ಕೊಡುವ ಅವಾರ್ಡ್ ವಾಪಸಿ ಗ್ಯಾಂಗ್ ಈಗ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿತ್ತು. ಒಬ್ಬ ಹಿಂದೂ ಮಗುವಿನ ಮೇಲೆ ಕೇವಲ ಜೈ ಶ್ರೀರಾಮ್ ಎಂದಿದ್ದಕ್ಕೆ ಇಷ್ಟೊಂದು ಭೀಕರವಾಗಿ ಹಲ್ಲೆಯಾದ್ರೂ ಕೂಡ ದೆಹಲಿಯಲ್ಲಿ ಕುಳಿತು ಮಾನವ ಹಕ್ಕುಗಳ ಪಾಠ ಮಾಡುವ ಯಾವೊಬ್ಬ ಸೆಕ್ಯುಲರ್ ನಾಯಕನು ಕೂಡ ಇದರ ಬಗ್ಗೆ ತುಟುಕ್ ಪಿಟಿಕ್ ಬಿಚ್ಚಿರಲಿಲ್ಲ. ಅದೇ ಒಂದು ವೇಳೆ ಬೇರೆ ಸಮುದಾಯದ ಮಗುವಿಗೆ ಈ ರೀತಿಯಾಗಿದ್ರೆ ಇಡೀ ದೇಶಾದ್ಯಂತ ಕ್ಯಾಂಡಲ್ ಲೈಟ್ ಮಾರ್ಚ್ ಗಳನ್ನ ನಡೆಸ್ತಾ ಇದ್ರು. ಈ ಡಬಲ್ ಸ್ಟ್ಯಾಂಡರ್ಡ್ ಇಡೀ ಹಿಂದೂ ಸಮಾಜವನ್ನ ಕಂಪ್ಲೀಟ್ ಆಗಿ ಕೆರಳಿಸಿದೆ ಮತ್ತು ಸೆಕ್ಯುಲರಿಸಂ ಎನ್ನುವಂತಹ ಪದದ ಅಸಲಿ ಬಣ್ಣವನ್ನ ಬಯಲು ಮಾಡಿದೆ. ಎಳೆಯ ಮಕ್ಕಳ ಮನಸ್ಸಿನಲ್ಲಿ ಈ ರೀತಿ ದ್ವೇಷ ಬಿತ್ತಲು ಕೇವಲ ಪೋಷಕರು ಮಾತ್ರ ಕಾರಣವಲ್ಲ. ಇದರ ಹಿಂದೆ ನಿಷೇಧಿತ ಸಂಘಟನೆಗಳಾದ ಪಿಎಫ್ಐ ಮತ್ತು ಇತರ ಮೂಲಭೂತವಾದಿ ನೆಟ್ವರ್ಕ್ ಗಳ ಭಾರಿ ದೊಡ್ಡ ಷಡ್ಯಂತರ ಅಡಗಿದೆ ಎಂತಿದ್ದಾರೆ ಗುಪ್ತಚರ ಇಲಾಖೆಯ ತಜ್ಞರು. ಈ ಸಂಘಟನೆಗಳು ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತ ತಮ್ಮದೇ ಆದ ರಹಸ್ಯ ಕ್ಲಾಸ್ ಗಳನ್ನ ನಡೆಸ್ತಾ ಇವೆ. ಅಲ್ಲಿ ಭಾರತದ ಸಂಸ್ಕೃತಿಯ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ನಿರಂತರವಾಗಿ ಸುಳ್ಳು ಕಥೆಗಳನ್ನ ಹೇಳಿ ಯುವಕರ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ. ಕಾಶ್ಮೀರದಲ್ಲಿ ನಡೀತಾ ಇದ್ದಂತಹ ಅದೇ ಕಲ್ಲು ತೂರಾಟದ ತರಬೇತಿ ಈಗ ಬಂಗಾಳದ ಹಳ್ಳಿಗಳಲ್ಲೂ ಕೂಡ ಕದ್ದು ಮುಚ್ಚಿ ನಡೀತಾ ಇದೆ. ಭವಿಷ್ಯದಲ್ಲಿ ಭಾರತವನ್ನ ಒಳಗಡೆಯಿಂದಲೇ ತುಂಡರಿಸುವಂತಹ ಆಂತರಿಕ ಶತ್ರುಗಳನ್ನ ಸೃಷ್ಟಿಸುವ ಫ್ಯಾಕ್ಟರಿಗಳು ಈಗ ಬಂಗಾಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಹಲ್ಲೆಯಿಂದಾಗಿ ಆ ಮುಗ್ಧ ಹಿಂದೂ ಮಗುವಿನ ಮನಸ್ಸಿನ ಮೇಲೆ ಆಗಿರುವಂತಹ ಭಾರಿ ದೊಡ್ಡ ಆಘಾತವನ್ನ ಅಂದ್ರೆ ಸೈಕಲಾಜಿಕಲ್ ಟ್ರಾಮಾವನ್ನ ಊಹಿಸಲು ಕೂಡ ಸಾಧ್ಯವಿಲ್ಲ. ಶಾಲೆಗೆ ಹೋಗಲು ಆ ಮಗುವಿಗೆ ಈಗ ವಿಪರೀತ ಭಯ ಶುರುವಾಗಿದೆ. ತಾನು ನಂಬಿರುವಂತಹ ದೇವರ ಹೆಸರನ್ನ ಹೇಳಿದ್ರೆ ನನಗೆ ಶಿಕ್ಷೆಯಾಗುತ್ತೆ ಎನ್ನುವ ಕೇಳರಿಮೆ ಆ ಮಗುವಿನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಹೋಗುತ್ತೆ. ಇದು ಕೇವಲ ಆ ಮಗುವಿಗೆ ಮಾತ್ರವಲ್ಲದೆ ಅಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ ವಿದ್ಯಾರ್ಥಿಯು ಕೂಡ ಕೊಡ್ತಾ ಇರುವಂತಹ ಡೈರೆಕ್ಟ್ ವಾರ್ನಿಂಗ್ ಆಗಿದೆ. ನೀವು ನಿಮ್ಮ ಧರ್ಮವನ್ನ, ನಿಮ್ಮ ಸಂಸ್ಕೃತಿಯನ್ನ ಇಲ್ಲಿ ಪ್ರದರ್ಶನ ಮಾಡುವಂತಿಲ್ಲ, ಮೌನವಾಗಿ ಗುಲಾಮರಂತೆ ಓದಬೇಕು, ಬರೀಬೇಕು ಎನ್ನುವಂತಹ ಭಯ ವಾತಾವರಣವನ್ನ ಶಾಲೆಯ ಆವರಣದಲ್ಲಿ ಸೃಷ್ಟಿ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಇಂತಹ ಮತಾಂಧತೆ ಹೆಚ್ಚಾಗಲು ಅತಿ ಮುಖ್ಯ ಕಾರಣ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಬದಲಾಗ್ತಿರುವ ಡೆಮೋಗ್ರಫಿ ಅಂದ್ರೆ ಜನಸಂಖ್ಯಾ ಸ್ವರೂಪ. ಬಾಂಗ್ಲಾದೇಶದಿಂದ ನುಸುಳಿ ಬಂದಿರುವಂತಹ ಲಕ್ಷಾಂತರ ಅಕ್ರಮ ರೋಹಿಂಗ್ಯಾ ವಲಸಿಗರು ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಆಗಿ ನೆಲೆಸಿದ್ದಾರೆ. ಅವರಿಗೆ ಟಿಎಂಸಿ ಸರ್ಕಾರದ ಅಕ್ರಮವಾಗಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಗಳನ್ನ ಮಾಡಿಸಿಕೊಟ್ಟಿತ್ತು. ಈ ಅಕ್ರಮ ವಲಸಿಗರೇ ಈಗ ಸ್ಥಳೀಯ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಲು ಶುರು ಮಾಡಿದ್ದಾರೆ. ಅವರ ಮಕ್ಕಳೇ ಶಾಲೆಯಲ್ಲಿ ರೌಡಿಗಳಂತೆ ವರ್ತಿಸ್ತಾ ಇದ್ದಾರೆ. ಬಂಗಾಳದಲ್ಲಿ ಹಲವು ಜಿಲ್ಲೆಗಳಲ್ಲಿ ಈಗ ಹಿಂದೂಗಳು ಅಕ್ಷರಶಃ ಅಲ್ಪಸಂಖ್ಯಾತರಾಗಿ ಬದಲಾಗ್ತಾ ಇದ್ದಾರೆ ಎನ್ನುವುದು ಅತ್ಯಂತ ಕರಾಳ ಮತ್ತು ಕಠೋರ ವಾಸ್ತವವಾಗಿದೆ. ಇನ್ನು ಈ ಘಟನೆ ಹೊರಬೀಳ್ತಾ ಇದ್ದಂತೆ ಬಂಗಾಳದ ಈಗಿನ ನೂತನ ಸಿಎಂ ಸುವೇಂದು ಅಧಿಕಾರಿ ಅವರು ಮತ್ತು ಬಿಜೆಪಿ ನಾಯಕರು ಡೈರೆಕ್ಟ್ ಆಗಿ ಸಿಡಿದೆದ್ದಿದ್ರು. ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ ಹಿಂದೂಗಳಿಗೆ ಬದುಕುವ ಹಕ್ಕೇ ಇಲ್ಲದಂತಾಗಿದೆ, ಶಾಲೆಗಳನ್ನೇ ಮತಾಂಧತೆಯ ಕೇಂದ್ರಗಳನ್ನಾಗಿ ಮಾಡಲಾಗಿದೆ ಅಂತ ಸುವೇಂದು ಅಧಿಕಾರಿ ಅವರು ಗುಡುಗಿದ್ರು. ಹಲ್ಲೆ ಮಾಡಿದ ವಿದ್ಯಾರ್ಥಿಗಳ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಬಂಗಾಳದಾದ್ಯಂತ ಭಾರಿ ದೊಡ್ಡ ಮಟ್ಟದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು. ಹಿಂದೂಗಳ ಹಕ್ಕುಗಳನ್ನು ರಕ್ಷಿಸಲು ತಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೇವೆ ಅಂತ ಖಡಕ್ ಆಗಿ ಸಂದೇಶವನ್ನ ಕಮಲ ಪಾಡಿಯ ಪಾಸ್ ಮಾಡಿತ್ತು. ಇದೀಗ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಉರುಳಿ ಸುವೇಂದು ಅಧಿಕಾರಿ ಅವರು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದೀಗ ಇಂತಹ ಶಾಲೆಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಬಂಗಾಳದ ಶಾಲೆಯಲ್ಲಿ ಜೈ ಶ್ರೀರಾಮ್ ಎಂದಿದ್ದಕ್ಕೆ ನಡೆದಂತಹ ಈ ಭೀಕರ ದೌರ್ಜನ್ಯ ಕೇವಲ ಒಂದು ಸಣ್ಣ ಜಗಳವಲ್ಲ, ಇದೊಂದು ಪೂರ್ವ ನಿಯೋಜಿತ ಮತ್ತು ಕಂಪ್ಲೀಟ್ ಬ್ರೈನ್ ವಾಶ್ ಆಗಿರುವಂತಹ ಮತಾಂಧತೆಯ ಕರಾಳ ಮುಖವಾಗಿದೆ. ಓಲೈಕೆ ರಾಜಕಾರಣ ಎನ್ನುವುದು ಒಂದು ಸಮಾಜವನ್ನ ಎಷ್ಟು ಕೆಳಮಟ್ಟಕ್ಕೆ ತಳ್ಳುತ್ತದೆ ಎನ್ನುವುದಕ್ಕೆ ಈ ಘಟನೆಯೇ ಅತಿ ದೊಡ್ಡ ಸಾಕ್ಷಿಯಾಗಿದೆ. ನಮ್ಮ ಸಂಸ್ಕೃತಿಯನ್ನು ಕಾಪಾಡಲು, ನಮ್ಮ ಮಕ್ಕಳನ್ನ ರಕ್ಷಿಸಿಕೊಳ್ಳಲು ಇಡೀ ಹಿಂದೂ ಸಮಾಜ ಕಂಪ್ಲೀಟ್ ಆಗಿ ಒಗ್ಗೂಡಬೇಕಾದಂತಹ ಸಮಯ ಬಂದಿದೆ. ಎಚ್ಚರಗೊಳ್ಳದಿದ್ದರೆ ಭವಿಷ್ಯದಲ್ಲಿ ನಮ್ಮದೇ ನೆಲದಲ್ಲಿ ನಾವು ನಿರಾಶ್ರಿತರಾಗುವಂತಹ ಕರಾಳ ದಿನಗಳು ಬಹಳ ದೂರವಿಲ್ಲ ಎನ್ನುವುದೇ ಇಂದಿನ ಅಸಲಿ ಮತ್ತು ಕಠೋರ ವಾಸ್ತವವಾಗಿದೆ. ಸೊ ನಿಮ್ಗೇನನ್ಸುತ್ತೆ? ಬಂಗಾಳದ ಶಾಲೆಯಲ್ಲಿ ಮುಗ್ಧ ಮಗುವಿನ ಮೇಲೆ ಕೇವಲ ಜೈ ಶ್ರೀರಾಮ್ ಎಂದಿದ್ದಕ್ಕೆ ನಡೆದಂತಹ ಈ ಭೀಕರ ಹಲ್ಲೆ ಇಡೀ ಮಾನವ ಕುಲಕ್ಕೆ ಮಾಡಿದ ಭಾರಿ ದೊಡ್ಡ ಅಪಮಾನ ಅಂತ ನಿಮ್ಗನ್ಸುತ್ತಾ? ಮಮತಾ ಬ್ಯಾನರ್ಜಿ ಅವರ ಓಲೈಕೆ ರಾಜಕಾರಣ ಮತ್ತು ಅಕ್ರಮ ವಲಸಿಗರಿಗೆ ಆಶ್ರಯ ಕೊಟ್ಟಿದ್ದೇ ಇಂತಹ ಮತಾಂಧತೆಗೆ ಅಸಲಿ ಕಾರಣ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಭಾರತ ಆಂತರಿಕ ಭದ್ರತೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ಆಂತರಿಕ ಭದ್ರತೆ, ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಿಯೋಪೊಲಿಟಿಕಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಭದ್ರತೆಯನ್ನು ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಯೂಬ್ ಕನ್ನಡ. ಧನ್ಯವಾದ.